ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಕ್ಲಿಷ್ಟ ಆಗ್ತಾನೆ ಇದೆ. ಅದರಲ್ಲೂ ಕೂಡ ಈ ಫೈನಲ್ನ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆ ಆಟವು ಕೂಡ ಬದಲಾಗ್ತಿದೆ, ಆಟದ ಶೈಲಿಯೂ ಕೂಡ ಬದಲಾಗ್ತಿದೆ, ಆಟದ ಕಾವು ಕೂಡ ಏರ್ತಾ ಇದೆ. ಈ ನಡುವೆ ಬಿಗ್ ಬಾಸ್ನಲ್ಲಿ ಈಗ ಉಳಿದಿರುವಂಥ 9 ಜನ ಸ್ಪರ್ಧಿಗಳಲ್ಲಿ ಈ ವಾರ ಒಬ್ಬರು ಅಥವಾ ಇಬ್ಬರು ಹೊರಗಡೆ ಹೋಗಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಯಾವ ರೀತಿ ಹೋಗ್ತಾರೆ ಅದು ಬೇರೆ ರೀತಿ ಲೆಕ್ಕಾಚಾರ. ಈ ನಡುವೆ ಈ ವಾರ ಟಿಕೆಟ್ ಟು ಫಿನಾಲೆ ಎನ್ನುವಂತಹ ಒಂದು ಕಾಂಪಿಟೇಷನ್ಸ್ ಕೂಡ ನಡೀತಿದೆ. ಅಂದರೆ ಒಬ್ಬ ಸ್ಪರ್ಧಿಗೆ ನೇರವಾಗಿ ಫಿನಾಲೆಗೆ ಟಿಕೆಟ್ ಸಿಗಲಿದೆ. ಆ ಸ್ಪರ್ಧಿ ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದರೆ, ಮತ್ತೊಂದು ಕಡೆ ಈಗಾಗಲೇ ಒಂದಷ್ಟು ಜನರನ್ನು ನೇರವಾಗಿ ನಾಮಿನೇಷನ್ ಕೂಡ ಮಾಡಲಾಗಿದೆ. ಇದೇ ಟಾಸ್ಕ್ನಲ್ಲಿ ನಾಮಿನೇಷನನ್ನು ಮಾಡಲಾಗಿದೆ. ಈ ವಾರ ನಾಮಿನೇಟ್ ಆದಂಥ ಸ್ಪರ್ಧಿಗಳ ಹೆಸರನ್ನು ನೀವೇನಾದರೂ ಕೇಳಿದರೆ ಇನ್ನಷ್ಟು ಅಚ್ಚರಿ ಆಗ್ತೀರಾ. ಯಾಕಂತ ಹೇಳಿದ್ರೆ ಇಬ್ಬರು ನಾಮಿನೇಟೇ ಆಗೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ರು, ಅಂಥವರು ಕೂಡ ನಾಮಿನೇಟ್ ಆಗಿದ್ದಾರೆ. ಜೊತೆಗೆ ನಾಮಿನೇಟ್ ಆದವರ ಮುಂದಿನ ಭವಿಷ್ಯ ಇದೆಯಲ್ಲ, ಇದು ಭಾರಿ ಟಫ್ ಆಗಿದೆ. ಯಾಕಂತ ಹೇಳಿದ್ರೆ ಇವರು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ತಮ್ಮ ಮನೆಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅದರಲ್ಲೂ ಒಬ್ಬರು ಹೋಗ್ತಾರಾ ಇಬ್ಬರು ಹೋಗ್ತಾರಾ ಗೊತ್ತಿಲ್ಲ, ಬಟ್ ಎಷ್ಟೇ ಜನ ಹೋದರೂ ಕೂಡ ಈಗ ದೊಡ್ಡ ಶಾಕ್ ಅನ್ನೋದರಲ್ಲಿ ಡೌಟೇ ಇಲ್ಲ. ಈ ಸಂಖ್ಯೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅದು ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂಥ ಟ್ವಿಸ್ಟ್ಗಳು ಈ ಬಾರಿ ಇದೆ. ಅದು ಹೇಗೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನೀಗಾಗಲೇ ಹೇಳಿದಂತೆ ಸೀಸನ್ 11 ಇದೆಯಲ್ಲ, ಈಗ 3 ವಾರಗಳಲ್ಲಿ 2.5 ವಾರ ಬಾಕಿ ಇದೆ. ಈ 2.5 ವಾರದಲ್ಲಿ ಈಗಿರುವಂತಹ ಆಟದ ಶೈಲಿ ಮತ್ತು ಆಟದ ಕಾವು ಎರಡೂ ಕೂಡ ಹೆಚ್ಚಾಗ್ತಿದೆ. ಇಲ್ಲಿವರೆಗೆ ಕಷ್ಟಪಟ್ಟು ಪೈಪೋಟಿ ನೀಡಿದಂಥ ಸ್ಪರ್ಧಿಗಳಿಗೆ ಈಗ ಕೊನೆಯ ಹಂತದ ಟಾಸ್ಕ್ಗಳಿದಾವಲ್ಲ, ಇದು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಮನೆಯ ದಾರಿ ಕಾಣೋದಕ್ಕೆ ಈಗಾಗಲೇ ಶುರುವಾಗಿದ್ದಾವೆ ಸಾಕಷ್ಟು ಜನ ಸ್ಪರ್ಧಿಗಳಿಗೆ. ಇವರ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯ ಆಟಕ್ಕೆ ವಿದಾಯವನ್ನು ಹೇಳಬೇಕಾಗುತ್ತೆ ಅನ್ನೋದು ಸದ್ಯಕ್ಕೆ ನಿರ್ಧಾರ ಆಗಬೇಕಾಗಿರುವಂತಹ ಸಂಗತಿ. ಈ ವಾರ ಬಿಗ್ ಬಾಸ್ ಮನೆಯ ಈ ನಾಮಿನೇಷನ್ ಪ್ರಕ್ರಿಯೆ ಮತ್ತು ಟಿಕೆಟ್ ಟು ಫಿನಾಲೆ ಅನ್ನುವಂತಹ ಒಂದು ರೀತಿಯಾದಂಥ ಅಚ್ಚರಿಯ ಟ್ವಿಸ್ಟ್ಗಳು ಭಾರಿ ನಿರೀಕ್ಷೆಯನ್ನು ಹೆಚ್ಚಿಸಿತ್ತು, ಕುತೂಹಲವನ್ನು ಹೆಚ್ಚಿಸಿತ್ತು. ಅದರಲ್ಲೂ ಕೂಡ ಟಿಕೆಟ್ ಟು ಫಿನಾಲೆ ಮತ್ತು ಟಿಕೆಟ್ ಟು ಹೋಮ್ 2 ಹಂತವಾಗಿ ವಿಂಗಡಿಸಿ ಈ ಬಾರಿಯ ಟಾಸ್ಕನ್ನು ಕೊಡಲಾಗಿದೆ. ಸೋಮವಾರ ಮಂಗಳವಾರ ನಡೆದಂಥ ಟಾಸ್ಕ್ನಲ್ಲಿ ಮತ್ತು ಬುಧವಾರವೂ ಕೂಡ ನಡೆದಂಥ ಟಾಸ್ಕ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಟಗಳು ಇತ್ತು. ಇಲ್ಲಿ ಅಗ್ರೆಸಿವ್ ಆಗಿ ಒಬ್ಬೊಬ್ಬ ಆಟಗಾರನು ಕೂಡ ಆಟ ಆಡ್ತಾ ಬಂದಿದ್ದಾನೆ. ಅದರಲ್ಲೂ ಕೂಡ ನಾಮಿನೇಷನನ್ನು ಮಂಗಳವಾರವೇ ಮಾಡಿ ಮುಗಿಸಲಾಗಿದೆ. ಮಂಗಳವಾರವೇ ಈ ವಾರದ ನಾಮಿನೇಷನ್ ಕೂಡ ಆಗಿದೆ. ಹಾಗಾದರೆ ಇಷ್ಟು ಬೇಗ ನಾಮಿನೇಷನ್ ಮಾಡಿದ್ದು ಯಾಕೆ? ಈ ವಾರ ಈ ಡಬಲ್ ಎಲಿಮಿನೇಷನ್ ಇರುತ್ತಾ? ವಾರಕ್ಕಿಂತ ಮೊದಲೇ ಅಂದರೆ ಶನಿವಾರಕ್ಕಿಂತ ಭಾನುವಾರಕ್ಕಿಂತ ಮೊದಲೇ ಒಂದು ಎಲಿಮಿನೇಷನ್ ಆಗಿಬಿಡುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಫಿನಾಲೆ ಟಿಕೆಟನ್ನು ಪಡೆಯೋದಕ್ಕೆ ಎಲ್ಲರೂ ಕೂಡ ಕಷ್ಟಪಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ 9 ಜನ ಸ್ಪರ್ಧಿಗಳ ಪೈಕಿ 5 ಸುತ್ತಿನ ಆಟದಲ್ಲಿ ಹಿನ್ನಡೆ ಕಂಡಂತಹ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್, ಭವ್ಯಗೌಡ, ಚೈತ್ರ ಕುಂದಾಪುರ, ಮೋಕ್ಷಿತಾ ಪೈ ಹಾಗೂ ಧನ್ರಾಜ್ ಇವರ ಹೆಸರನ್ನು ನಾಮಿನೇಟ್ ಮಾಡಲಾಗಿದೆ. ಗೌತಮಿ ಜಾಧವ್, ಉಗ್ರ ಮಂಜು, ಹನುಮಂತ ಹಾಗೂ ರಜತ್ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಇವರಿಷ್ಟು ಜನ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ನೋಡ್ತಿದ್ದಂತೆ ಬಿಗ್ ಬಾಸ್ ಆಟದಲ್ಲಿ 100 ದಿನಗಳು ಕಳೆದು ಹೋಗಿದೆ. ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ನಿನ್ನೆ ಮೊನ್ನೆ ಆದಂತಿದೆ. ಹಲವು ಬಗೆಯ ಟಾಸ್ಕ್ಗಳು, ನೂರಾರು ಕಿರಿಕು, ವಾದ ಪ್ರತಿವಾದ, ಹಲವಾರು ಡ್ರಾಮಾಗಳು, ಭಾರಿ ಡೆವಲಪ್ಮೆಂಟ್ಗಳು ಈ ಬಾರಿ ಸದ್ದು ಮಾಡಿತು. ಈಗ ಅಂತಿಮ ಹಂತದ ಆಟ ಇದು. ಈ ಅಂತಿಮ ಹಂತದ ಆಟದಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ ಅನ್ನೋದು ಈಗಿರುವಂತಹ ಕ್ಯೂರಿಯಾಸಿಟಿ. ಈ ವಾರ ಇಡೀ ಈ ಟಿಕೆಟ್ ಟು ಫಿನಾಲೆ ಟಾಸ್ಕೇ ನಡೆಯಲಿದೆ. ಈಗಾಗಲೇ ಮಂಗಳವಾರ ನಾಮಿನೇಷನ್ ಮುಗಿದು ಹೋಗಿದೆ. ಇನ್ನು ಮುಂದೆ ಅದು ಇರೋದಿಲ್ಲ ಅಂತೇಳಿ ಅಂದ್ಕೊಂಡ್ರೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇನ್ನು ಮುಂದೆಯೂ ಕೂಡ ಈ ಹೋರಾಟ ಇನ್ನೂ 2 ದಿನಗಳ ಕಾಲ ಇರಬಹುದು ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ. ಈಗ ಇನ್ನೆರಡು ದಿನಗಳ ಕಾಲ ಇದೇ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಮುಂದುವರಿಸಿ ನಂತರ ಯಾರಿಗೆ ಈ ಫಿನಾಲೆ ಟಿಕೆಟನ್ನು ಕೊಡಬೇಕು ಅನ್ನೋದು ನಿರ್ಧಾರ ಮಾಡಲಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ಬಂದಿರುವಂಥ ಹನುಮಂತ ಮತ್ತು ರಜತ್ ತುಂಬ ಸ್ಟ್ರಾಂಗ್ ಆಗಿಯೇ ಆಡ್ತಿದ್ದಾರೆ. ಹೀಗಾಗಿ ಇವರಿಗೆ ಈಗ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗುವಂಥ ಅಂದರೆ ಟಿಕೆಟ್ ಟು ಹೋಮ್ ಸಿಗುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಬಟ್ ಉಳಿದಂತಹ ಮತ್ತು ತುಂಬ ಸ್ಟ್ರಾಂಗ್ ಸ್ಪರ್ಧಿಗಳು ಅಂತೇಳಿ ಕರೆಸ್ಕೊಂಡಿರುವಂತಹ ಸ್ಪರ್ಧಿಗಳಿಗೇ ಈಗ ಈ ಟಿಕೆಟ್ ಟು ಹೋಮ್ ಅಂದರೆ ನೇರವಾಗಿ ಮನೆಗೆ ಹೋಗುವಂಥ ಟಿಕೆಟ್ ಸಿಗಲಿದೆಯಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದರಲ್ಲೂ ಕೂಡ ಈ ಸಂಖ್ಯೆ ಹೆಚ್ಚಾದರೂ ಕೂಡ ಅಚ್ಚರಿ ಇಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ. ಯಾವುದು ನಾಮಿನೇಷನ್ ಆಗಿರೋರ ಸಂಖ್ಯೆ ಹೆಚ್ಚಳ ಆದ್ರೂ ಕೂಡ ಅಚ್ಚರಿ ಇಲ್ಲ, ಅಥವಾ ಕಡಿಮೆನೂ ಕೂಡ ಆಗ್ಬೋದು. ಈಗ ನಾಮಿನೇಟ್ ಆದಂಥ ಸದಸ್ಯರಲ್ಲೇ ಯಾರಿಗಾದರೂ ಟಿಕೆಟ್ ಟು ಹೋಮ್ ಸಿಕ್ಕಿದ್ರೆ ಅದು ಕೂಡ ಬೇರೆ ರೀತಿಯಾದಂಥ ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಹಾಗಾಗಿ ಈ ವಾರ ನಾಮಿನೇಟ್ ಆದವರು ಮತ್ತು ನಾಮಿನೇಟ್ ಆಗಿ ಉಳಿಯೋರು ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ಈ ವಾರ ತ್ರಿವಿಕ್ರಮ್, ಭವ್ಯಗೌಡ, ಚೈತ್ರ ಕುಂದಾಪುರ, ಮೋಕ್ಷಿತಾ ಪೈ, ಧನ್ರಾಜ್ ಆಚಾರ್ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ.
ಇವರಿಷ್ಟು ಜನರಲ್ಲಿ ಫಿನಾಲೆಗೆ ಕೂಡ ತಲುಪುವಂತಹ ಒಂದು ಅರ್ಹತೆ ಇದ್ದಂಥ ಸ್ಪರ್ಧಿಗಳು ಕೂಡ ಇದ್ದಾರೆ. ಅದರಲ್ಲಿ ತ್ರಿವಿಕ್ರಮ್, ಭವ್ಯಗೌಡ ಇವರಿಬ್ಬರು ಕೂಡ ಫಿನಾಲೆಗೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಇತ್ತು. ಬಟ್ ಇವರಿಬ್ಬರಲ್ಲೇ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯನ್ನು ಬಿಟ್ಟು ತಮ್ಮ ಮನೆಗೆ ಹೋಗಿಬಿಟ್ರೆ ಫೈನಲು ಇಲ್ಲ, ಇನ್ನೊಂದು ಇಲ್ಲ. ಅಲ್ಲಿಗೆ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಂತಾಗುತ್ತೆ. ಇನ್ನು ಈ ವಾರ ನಾಮಿನೇಟ್ ಆದಂಥ ಸ್ಪರ್ಧಿಗಳಲ್ಲಿ ತ್ರಿವಿಕ್ರಮ್ ಅವರು ತುಂಬ ಸ್ಟ್ರಾಂಗ್ ಆಗಿ ಆಡ್ತಾ ಇರುವಂತಹ ಸ್ಪರ್ಧಿ. ಭವ್ಯಗೌಡ ಅವರು ಕೂಡ ಒಳ್ಳೆಯ ಆಟವನ್ನು ಆಡಿ ಬೇಷ್ ಅಂತೇಳಿ ಆಕರ್ಸ್ಕೊಂಡಿದ್ದಾರೆ. 3 ಬಾರಿ ಕ್ಯಾಪ್ಟನ್ ಆಗಿರುವಂಥ ಭವ್ಯ ಮೋಸದ ಆಟದಲ್ಲಿ ನಂಬರ್ 1. ಇನ್ನು ಧನರಾಜ್ಗೆ ಇತ್ತೀಚೆಗೆ ಸ್ವಲ್ಪ ಈ ಜೋಶ್ ಬಂದಿದೆ, ರಕ್ತ ಬಿಸಿಯಾಗಿದೆ. ಹೀಗಾಗಿ ತನ್ನ ಆಟದ ಶೈಲಿಯನ್ನು ಬದಲಾಯಿಸಿಕೊಂಡಿದ್ದಾರೆ. ಅವರ ಕಡೆಯಿಂದ ಮನೋರಂಜನೆ ನೀಡುವಂಥ ಕೆಲಸಗಳು ಕೂಡ ಆಗ್ತಿದ್ದಾವೆ. ಕೊನೆಯಲ್ಲಿ ಉಳ್ಕೊಂಡಿದ್ದು ಚೈತ್ರ ಕುಂದಾಪುರ ಹಾಗೂ ಮೋಕ್ಷಿತಾ. ಈ ಇಬ್ಬರಿಗೂ ಕೂಡ ಈ ವಾರ ಪ್ರಮುಖ ಅಂತೇಳಿ ಕರೆಸ್ಕೊಳ್ಳಲಿದೆ. ಇಬ್ಬರು ಅನೇಕ ಬಾರಿ ನಾಮಿನೇಟ್ನಲ್ಲಿ ಕೊನೆಯವರೆಗೂ ಕೂಡ ಇದ್ದು ಸೇವ್ ಆಗಿದ್ದಾರೆ. ಇವರ ಪೈಕಿ ಒಬ್ಬರು ಹೊರಗೆ ಹೋಗ್ತಾರೋ ಅಥವಾ ಇಬ್ಬರೂ ಕೂಡ ಹೊರಗಡೆ ಹೋಗ್ತಾರೋ ಅದು ಈಗ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಹೆಚ್ಚಿನ ಓಟು ಬಿದ್ದು ಸೇವ್ ಆಗುವಂಥ ಸಾಧ್ಯತೆ ಯಾರಿಗಿದೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಇವರಲ್ಲಿ ಯಾರಾದರೂ ಒಬ್ಬರು ಉಳಿತಾರೆ ಅಥವಾ ಒಬ್ಬರು ಹೋಗ್ತಾರೆ. ಒಂದು ಎಲಿಮಿನೇಷನ್ ಆದರೆ, ಡಬ್ಬಲ್ ಆದರೆ ಇಬ್ಬರು ಕೂಡ ಹೋಗ್ಬೋದು. ಅಥವಾ ಈ ನಾಮಿನೇಷನ್ಗೆ ಇನ್ನಷ್ಟು ಹೆಸರು ಸೇರಿಕೊಂಡ್ರೂ ಕೂಡ ಅಚ್ಚರಿ ಏನಿಲ್ಲ ಅಂತಲೂ ಕೂಡ ತಿಳ್ಕೊಳ್ಳಿ. ಮೋಕ್ಷಿತಾ ನೇರವಾಗಿ ಆಟ ಆಡೋದಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಅವರು ಆಟದಲ್ಲಿ ತಪ್ಪು ದಾರಿಯನ್ನು ಹಿಡಿಯೋದಿಲ್ಲ ಅಂತೇಳಿ ಹೇಳ್ತಾರೆ. ಈ ರೀತಿ ಆಡಿದರೆ ಕಷ್ಟ, ನೀವು ಆಟದ ವೈಖರಿಯನ್ನು ಬದಲಾಯಿಸ್ಕೊಳ್ಬೇಕು ಅಂತೇಳಿ ಹನುಮಂತ ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ಇನ್ನು ಚೈತ್ರ ಕುಂದಾಪುರ ಆಟದಲ್ಲಿ ಅಷ್ಟಾಗಿ ಆ್ಯಕ್ಟಿವ್ ಆಗಿಲ್ಲ. ಉತ್ತಮವಾಗಿ ಆಡಬೇಕಾಗಿದೆ, ಬಟ್ ಆಗ್ತಿಲ್ಲ. ಆಕೆಗೆ ಫಿಸಿಕಲ್ ಟಾಸ್ಕ್ ಕೂಡ ಆಗಲ್ಲ, ಬೇರೆ ಟಾಸ್ಕ್ ಕೂಡ ಆಗಲ್ಲ. ಜಗಳ ಮಾಡೋದನ್ನು ಬಿಟ್ಟು ಬೇರೆ ಏನು ಕೂಡ ಆಗೋದಿಲ್ಲ ಅನ್ನೋದು ಕೂಡ ಸತ್ಯ. ಹೀಗಾಗಿ ಈಗಿರುವಂಥದ್ದು ರೋಚಕ ಘಟ್ಟ. ಇಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ, ಅದು ಅತ್ಯಂತ ಪ್ರಮುಖ. ಈ ಹಂತದಲ್ಲಿ ಯಾರೇ ಉಳಿದ್ರು ಅಥವಾ ಯಾರೇ ಹೋದರೂ ಕೂಡ ಅದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡಲಿದೆ ಅನ್ನೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಬಿಗ್ ಬಾಸ್ ಮನೆಯ ಆಟ ದಿನದಿನಕ್ಕೆ ರೋಚಕತೆಯನ್ನು ಹೆಚ್ಚಿಸ್ಕೊಳ್ತಿರುವಂಥದ್ದು ಮತ್ತು ನಾಮಿನೇಷನ್ ಹಂತದಲ್ಲಿ ಈ ರೀತಿಯಾದಂತಹ ಚೇಂಜಸ್ಗಳಾಗ್ತಿರುವಂಥದ್ದು ಭಾರಿ ರೋಚಕತೆಯನ್ನು ಹೆಚ್ಚಿಸ್ತಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಆಟವನ್ನು ಮತ್ತಷ್ಟು ರೋಚಕತೆಯನ್ನು ಹೆಚ್ಚಿಸ್ಕೊಳ್ಳೋದಂತೆ ಮಾಡೋದಕ್ಕೆ ಬಿಗ್ ಬಾಸ್ ಟೀಮ್ನವರು ಕೂಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಇನ್ನೂ ಕೂಡ 2 ದಿನದ ಆಟ ಬಾಕಿ ಇದೆ. ಗುರುವಾರ ಮತ್ತು ಶುಕ್ರವಾರದ ಆಟ ಬಾಕಿ ಇದೆಯಲ್ಲ, ಈ ಗುರುವಾರ ಮತ್ತು ಶುಕ್ರವಾರದ ಆಟದಲ್ಲಿ ಏನಾದರೂ ಒಂದು ಟ್ವಿಸ್ಟನ್ನು ಕೊಟ್ಬಿಟ್ಟು ಅಂತಿಮವಾಗಿ ಈ ಟಿಕೆಟನ್ನು ಕೊಡಬೇಕು, ಫೈನಲ್ ಟಿಕೆಟನ್ನು ಕೊಡಬೇಕು ಅಂತೇಳಿ. ಈಗ ಫೈನಲ್ ಟಿಕೆಟ್ನ ರೇಸ್ನಲ್ಲಿ ಈಗಲೂ ಕೂಡ ಹನುಮಂತು ಬಿಟ್ಟರೆ ಇಲ್ಲಿ ಮತ್ತಾರು ಈ ಫೈನಲ್ ಟಿಕೆಟನ್ನು ಪಡಿಬೋದು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿತ್ತು. ಅದಕ್ಕೀಗ ಉತ್ತರವಾಗಿ 4 ಜನ ಕಾಣಿಸ್ತಿದ್ದಾರೆ. ಆ 4 ಜನರಲ್ಲಿ ಯಾರು ಫೈನಲ್ ಟಿಕೆಟನ್ನು ಪಡಿತಾರೆ ಅದು ಸದ್ಯಕ್ಕಿರುವಂತಹ ಕುತೂಹಲ. ಮಂಜುವಾ, ಗೌತಮಿನಾ, ಅಥವಾ ಇಲ್ಲಿ ಧನರಾಜ್ಗೇನೆ ಟಿಕೆಟ್ ಸಿಕ್ಬಿಡ್ಬೋದಾ? ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಬಟ್ ಏನು ಬೇಕಾದರೂ ಆಗ್ಬೋದು, ಕೊನೆಯ ಹಂತದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಸಾಕ್ಷಿ ಇದು. ಹನುಮಂತು ಕೂಡ ಇಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಬೋದಾ? ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಹನುಮಂತು ಕೂಡ ಈಗಾಗಲೇ ಫೈನಲ್ಗೆ ಆಯ್ಕೆ ಆದಂತಾಗಿದೆ. ಹನುಮಂತನೇ ಸಿಕ್ಬಿಟ್ರೆ, ಹನುಮಂತಿಗೆ ಏನಾದರೂ ಫೈನಲ್ ಟಿಕೆಟ್ ಸಿಕ್ಬಿಟ್ರೆ ಮತ್ತೊಂದು ಮಿರಾಕಲ್ ಆದರೂ ಕೂಡ ಆಶ್ಚರ್ಯನಿಲ್ಲ. ಬಟ್ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಹನುಮಂತುಗೆ ಆಟ ಬರೋದಿಲ್ಲ, ಆಟ ಆಡೋದಿಲ್ಲ ಅಂತೇಳಿ ಹೇಳ್ತಿದ್ದಕ್ಕೆ ಈಗ ಎಲ್ಲರ ಮುಖಕ್ಕೆ ಹೊಡೆದಂತೆ ಒಂದು ಹಂತದ ಸೇಫ್ ಝೋನಲ್ಲಿ ಹನುಮಂತ ಹೋಗಿ ಕೂತಾಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೊತೆಗೆ ಇಲ್ಲಿ ನಿಮ್ಮ ಪ್ರಕಾರ ಯಾರು ಈ ವಾರ ಹೊರಗಡೆ ಹೋಗಬೇಕು, ಯಾರು ಬಿಗ್ ಬಾಸ್ ಮನೆಯ ಫೈನಲ್ಗೆ ಹೋಗಬೇಕು, ಯಾರು ಬಿಗ್ ಬಾಸ್ ಮನೆಯಿಂದ ತಮ್ಮ ಮನೆಗೆ ಹೋಗಬೇಕು, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.